ಹಾಯ್ ಗೈಸ್, ನಾವಿವತ್ತು ನೋಡ್ತಾ ಇರೋದು ಕಸಡ ತಬರ ಅನ್ನುವ ತಮಿಳ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಇದರಲ್ಲಿ 6 ಕತೆ ಹೇಳ್ತಾರೆ. ಒಂದ್ರಿಂದ ಇನ್ನೊಂದಕ್ಕೆ ಲಿಂಕ್ ಇರುತ್ತೆ. ಒಬ್ಬ ನೋಡೋ ವಿಷಯನ ಇನ್ನೊಬ್ಬ ಬೇರೆ ರೀತಿಯಲ್ಲಿ ನೋಡ್ತಾನೆ. ನಾವು ಮಾಡೋ ಒಂದು ಸಣ್ಣ ವಿಷಯ ನಮ್ಗೆ ಗೊತ್ತಿಲ್ಲದೆ ಇನ್ನೊಬ್ಬರ ಲೈಫ್ ನಲ್ಲಿ ಏನೆಲ್ಲ ಸಮಸ್ಯೆ ಆಗೋ ತರ ಮಾಡುತ್ತೆ. ಇದನ್ನ ಬಟರ್ಫ್ಲೈ ಎಫೆಕ್ಟ್ ಅಂತ ಕರೀತಾರೆ. ಸೊ ಈ 2 ಕಾನ್ಸೆಪ್ಟ್ ಇಟ್ಕೊಂಡೆ 6 ಕತೆಗಳು ನಡೆಯುತ್ತೆ. ಈ ಚಿತ್ರದಲ್ಲಿ ಕೆಲವೊಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಕೂಡ ಇದೆ. ಮೊದಲನೇ ಸ್ಟೋರಿ ಶುರು ಆಗೋದು ಬಾಲ ಅನ್ನುವ ವ್ಯಕ್ತಿಯಿಂದ. ಅವನು ಯಾವಾಗ್ಲೂ ದೇವ್ರ ಜೊತೆ ಮಾತಾಡ್ತಾ ಇರ್ತಾನೆ. ಬಾಲ ಒಂದು ಮೆಡಿಕಲ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಒಂದಿನ ತ್ರಿಷಾ ಅನ್ನುವ ಹುಡುಗಿ ಬಾಲ ಕೆಲಸ ಮಾಡ್ತಿರೋ ಕಂಪನಿಗೆ ಇಂಟರ್ವ್ಯೂಗೆ ಬರ್ತಾಳೆ. ನೀರ್ ಕುಡಿಯೋಕೆ ಹೋದಾಗ ಬಾಲ ಹೇಳ್ತಾನೆ, ನೀರ್ ತುಂಬಾ ಬಿಸಿ ಇದೆ, ಆ ಗ್ಲಾಸ್ ಅಲ್ಲಿ ಅಷ್ಟಾಗಿ ಗೊತ್ತಾಗಲ್ಲ, ಸ್ವಲ್ಪ ಹುಷಾರು ಅಂತ. ಇವಳು ಥ್ಯಾಂಕ್ಸ್ ಹೇಳೋ ಅಷ್ಟ್ರಲ್ಲಿ ಅವನು ಅಲ್ಲಿಂದ ಹೊರಟೋಗ್ತಾನೆ. ತ್ರಿಷಾ ಫೈಲ್ ನ ಅಲ್ಲೇ ಮರೆತು ಹೋಗಿರ್ತಾಳೆ. ಆಫೀಸಲ್ಲಿ ಕೆಲಸ ಮಾಡ್ತಾ ಇರುವಾಗ ಗೊತ್ತಿಲ್ಲದೆ ಇನ್ನೊಂದು ಎಕ್ಸ್ಟ್ರಾ ಫೈಲ್ ನ ತಂದಿರ್ತಾನೆ. ಈ ಫೈಲ್ ನಂದಲ್ಲ ಅಂತ ತ್ರಿಷಾ ವಾಪಸ್ ಕೊಡ್ತಾಳೆ. ಹೋಟೆಲ್ ನಲ್ಲಿ ಬಾಕಿ ಆಗಿರೋ ಫುಡ್ ನೆಲ್ಲ ತಗೊಂಡೋಗಿ ಬೀದಿ ನಾಯಿಗಳಿಗೆ ಹಾಕ್ತಾನೆ. ಇದನ್ ನೋಡಿ ತ್ರಿಷಾ ಇಂಪ್ರೆಸ್ ಆಗ್ತಾಳೆ. ರಾತ್ರಿ ದೇವ್ರು ಬಾಲ ಜೊತೆ ಮಾತಾಡ್ತಾ ಇದ್ದಾರೆ. ಒಳ್ಳೆ ಚಾನ್ಸ್ ನ ಮಿಸ್ ಮಾಡ್ಬಿಟ್ಟೆ ನೀನು ಹಾಗೇನೆ ಆ ಹುಡುಗಿ, ಇಬ್ರು ಮದ್ವೆ ಆಗ್ಬೇಕು, ಅದೇ ವಿಧಿ ಅಂತ. ಈಗ ಬಾಲ ಹಾಸ್ಪಿಟಲ್ ನಲ್ಲಿ ಯಾರನ್ನೋ ನೋಡಕ್ ಬಂದಾಗ ಒಂದು ಹುಡುಗನ್ನ ನೋಡ್ತಾನೆ. ಅವನಿಗೆ ಏನೋ ಆರೋಗ್ಯ ಸಮಸ್ಯೆ ಇದೆ ಅನ್ಸುತ್ತೆ. ನರ್ಸ್ ಹತ್ರ ಏನಾಗಿದೆ ಇವನಿಗೆ ಅಂತ ಕೇಳ್ತಾನೆ. ಅವ್ರಮ್ಮ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ರು. ದುಡ್ಡು ಸಾಲ್ತಿಲ್ಲ ಅಂತ ಹೊರಗಡೆ ಹೋದವ್ರು ಇನ್ನೂ ಬಂದಿಲ್ಲ. ಫಸ್ಟ್ ಏಡ್ ಮಾಡೋಕು ದುಡ್ಡು ಕೊಡ್ಬೇಕಾ? ಸರ್, ಎಷ್ಟು ಕೊಡ್ಬೇಕು? 1,000 ಕೊಡಿ. ಬಾಲ ಹತ್ರ 700 ರೂಪಾಯಿ ಇದೆ. ಅದೇ ಹಾಸ್ಪಿಟಲ್ಗೆ ಬಂದಿದ್ದ ತ್ರಿಷಾಗೆ ವಿಷಯ ಹೇಳಿ 300 ರೂಪಾಯಿ ಇಸ್ಕೊಂಡು ಕೌಂಟರ್ ನಲ್ಲಿ ಪೇ ಮಾಡಿ ಬೇಗ ಅವನಿಗೆ ಟ್ರೀಟ್ಮೆಂಟ್ ಶುರು ಮಾಡಿ. ಹಾಗೇನೆ ಅವ್ರ ತಾಯಿಗೆ ಕಾಲ್ ಮಾಡಿ ವಿಷಯನ ಹೇಳ್ಬೇಡಿ ಅಂತ. ಇವನ್ ಹೆಲ್ಪಿಂಗ್ ನೇಚರ್ ನೋಡಿ ತ್ರಿಷಾ ಮತ್ತೆ ಇಂಪ್ರೆಸ್ ಆಗ್ತಾಳೆ. ಅವಳು ಸ್ಕೂಟಿ ಸ್ಟಾರ್ಟ್ ಆಗ್ತಾ ಇಲ್ಲ. ಗಾಡಿನ ತಳ್ಕೊಂಡು ಬಂಕ್ ವರೆಗೂ ಬರ್ತಾರೆ. ಅಲ್ಲೋಗ್ ನೋಡಿದ್ರೆ ಈಗ ಅಷ್ಟೇ ಆರ್ಡರ್ ಬಂದಿದೆ, ಪೆಟ್ರೋಲ್ ಬಂಕ್ ಗಳನ್ನ ಕ್ಲೋಸ್ ಮಾಡ್ಬೇಕಂತೆ ಅಂತ. ಬಾಲ ಹೇಳ್ತಾನೆ, ನಮ್ ಮನೆ ಪಕ್ಕದಲ್ಲೇ ಇದೆ, ಗಾಡಿನ ಅಲ್ಲೇ ಬಿಟ್ಟು ನೀವು ಕ್ಯಾಬ್ ನಲ್ಲಿ ಹೋಗಿ, ಬೆಳಗ್ಗೆ ಬಂದು ತಗೊಂಡೋದ್ರೆ ಆಯ್ತು ಅಂತ. ತ್ರಿಷಾ ಒಪ್ಕೊಂಡು ಮನೆ ಹತ್ರ ಬಂದು ಸ್ಕೂಟಿನ ನಿಲ್ಸಿ ಕ್ಯಾಬ್ ಬುಕ್ ಮಾಡ್ತಾಳೆ. ಬಾಲ ರೂಮಿಗೆ ಬರ್ತಾನೆ. ದೇವ್ರು ಹೇಳ್ತಾರೆ ಅವಳು ಇವತ್ತು ಮನೆಗೆ ಹೋಗಲ್ಲ, ಇಲ್ಲಿಗೇನೆ ಬರ್ತಾಳೆ ಅಂತ. ದೇವ್ರು ಹೇಳ್ದಂಗೆ ತ್ರಿಷಾ ಡೋರ್ ತಟ್ತಾ ಇದ್ದಾಳೆ. ಮಳೆ ಜಾಸ್ತಿ ಸುರಿತಾ ಇದೆ, ಅದಕ್ಕೆ ಕ್ಯಾಬ್ ಬುಕ್ಕಿಂಗ್ ಎಲ್ಲ ಕ್ಯಾನ್ಸಲ್ ಆಗೋಯ್ತು, ಇಲ್ಲೇ ಇದ್ದು ಬೆಳಗ್ಗೆ ಹೋಗ್ತೀನಿ ಅಂತ. ಸರಿ ಅಂತ ಬಾಲ ಒಪ್ಕೋತಾನೆ. ಬಾಲ ತುಂಬಾನೇ ಎಮೋಷನಲ್ ಪರ್ಸನ್. ಯಾರಾದ್ರೂ ಚೆನ್ನಾಗ್ ಮಾತಾಡಿದ್ರೆ ಸಾಕು, ಅವ್ರ ಹತ್ರ ಅವನೆಲ್ಲಾ ವಿಷಯನ ಹೇಳ್ಕೊತಾನೆ. ಈಗ ತ್ರಿಷಾಗೂ ಅವನ್ ಬಗ್ಗೆ ಹೇಳ್ತಾನೆ. ನಾನು ಮೆಡಿಕಲ್ ಗೋಡೌನ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅಪ್ಪ ಅಮ್ಮ ಇಲ್ಲ. ಫುಡ್ ಪಾರ್ಸೆಲ್ ತಂದಿರ್ತಾನೆ. ಇಬ್ರು ಊಟ ಮಾಡಿ ಮಾತಾಡಕ್ ಶುರು ಮಾಡ್ತಾರೆ. ತ್ರಿಷಾಗೆ ಒಂಚೂರು ಅನ್ಕಂಫರ್ಟೇಬಲ್ ಫೀಲ್ ಆಗ್ಬಾರ್ದು ಅಂತ ದೂರದಲ್ಲಿ ಮಲ್ಕೊಂಡಿದ್ದಾನೆ. ಇವನ್ ನಡವಳಿಕೆ ನೋಡಿ ತ್ರಿಷಾಗೆ ಇವನ್ ಮೇಲೆ ಲವ್ ಆಗ್ಬಿಡುತ್ತೆ. ನೆಕ್ಸ್ಟ್ ಡೇನೆ ಪ್ರಪೋಸ್ ಮಾಡ್ತಾಳೆ. ಅವನು ಕೂಡ ಒಪ್ಕೊಂಡಿದ್ರಿಂದ ಇಬ್ರು ಹ್ಯಾಪಿಯಾಗಿದ್ದಾರೆ. ಇವ್ರಿಬ್ರು ಸುತ್ತಾಡ್ತಾ ಇರೋದ್ನ ತ್ರಿಷಾ ಅವ್ರ ತಂದೆ ನೋಡ್ಬಿಡ್ತಾರೆ. ತ್ರಿಷಾ ಹೇಳ್ತಾಳೆ, ಅವ್ರು ನಮ್ ತಂದೆ ಖಂಡಿತ ನಮ್ ಮದ್ವೆಗೆ ಒಪ್ಪಲ್ಲ, ಇದ್ರಿಂದ ಸಮಸ್ಯೆ ಆಗ್ಬೋದು ಅಂತ. ನೆಕ್ಸ್ಟ್ ಡೇ ತ್ರಿಷಾ ಮೆಸೇಜ್ ಮಾಡ್ತಾಳೆ, ಮನೇಲಿ ತುಂಬಾ ಸಮಸ್ಯೆ ಆಗಿದೆ, ನಾವಿಬ್ರು ಮದ್ವೆ ಆಗ್ಬಿಡೋಣ ಅಂತ. ಈ ಕಡೆ ಬಾಲ ಕೆಲಸ ಮಾಡ್ತಿರೋ ಮೆಡಿಕಲ್ ಕಂಪ್ನಿನಲ್ಲಿ ಯೆಲ್ಲೋ ಕಲರ್ ನ ಕವರ್ ಕಾಣಿಸ್ತಾ ಇಲ್ಲ. ಅದ್ರಲ್ಲಿ ತುಂಬಾ ಮುಖ್ಯವಾದ ಡೀಟೇಲ್ಸ್ ಇತ್ತಂತೆ. ಆಕ್ಚುಲಿ ಅದೇ ಕವರ್ ನ ಬಾಲ ತ್ರಿಷಾ ಫೈಲ್ ಜೊತೆ ಸೇರಿಸಿ ಕೊಟ್ಟಿರ್ತಾನೆ. ಅವಳು ಇದು ನಂದಲ್ಲ ಅಂತ ರಿಟರ್ನ್ ಕೊಟ್ಟಾಗ ತಗೊಂಡೋಗಿ ಮನೇಲಿ ಇಟ್ಕೊಂಡಿರ್ತಾನೆ. ಆಫೀಸಲ್ಲಿರೋ ಎಲ್ಲಾ ಸ್ಟಾಫ್ ಗಳನ್ನ ವಿಚಾರಿಸಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದೇ ಸಮಯ ಬಾಲ ಇವರೆಲ್ಲ ಹುಡುಕ್ತಾ ಇರೋ ಫೈಲ್ ತಗೊಂಡು ಬಂದಾಗ ಆಫೀಸ್ ನಲ್ಲಿರೋರು ಏನೇ ಇದ್ರು ಆಮೇಲೆ ಬಾ, ನಾವೆಲ್ಲ ಟೆನ್ಷನ್ ಅಲ್ಲಿ ಇದ್ದೀವಿ ಅಂತ ಕಳಿಸ್ಬಿಡ್ತಾರೆ. ಅವನ್ ಕೈಯಲ್ಲಿ ಆ ಫೈಲ್ ಇರೋದ್ನ ಇವ್ರು ಯಾರು ಅಬ್ಸರ್ವ್ ಮಾಡೇ ಇಲ್ಲ. ಹೊರಗಡೆ ಬಂದ ಮೇಲೆ ಸಂಯುಕ್ತನ್ ಅನ್ನುವ ಕೊಲಿಗ್ ಹತ್ರ ಈ ಕವರ್ ಹೇಗೋ ನನ್ ಕೈಗೆ ಬಂದ್ಬಿಡ್ತು, ಇದನ್ನ ಕೊಡಕ್ ಹೋಗಿದ್ದೆ, ಆದ್ರೆ ಅವರೆಲ್ಲ ಏನೋ ಟೆನ್ಷನ್ ನಲ್ಲಿ ಇದ್ದಾರೆ, ಈಗ ಇದನ್ನ ಇಟ್ಕೊಂಡು ಏನ್ ಮಾಡೋದು ಅಂತ. ಆಗ ಸಂಯುಕ್ತನ್ ಡ್ರೈವರ್ ಕೈಗೆ ಅದನ್ನ ಕೊಟ್ಟು ನಮ್ ಕಾರಲ್ಲಿ ಇಡು ಅಂತ ಹೇಳ್ತಾರೆ. ಈಗ ಬಾಲ ಇವನ್ ತ್ರಿಷಾನ ಮದ್ವೆ ಆಗ್ತಿರೋ ವಿಷಯನ ಹೇಳಿ ಯಾವ್ದಾದ್ರು ಬಾಡಿಗೆ ಮನೆ ಇದ್ರೆ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಸಂಯುಕ್ತನ್ ಮನೆ ತೋರಿಸಿದ್ರಿಂದ ಇಬ್ರು ಹೊಸ ಮನೆಗೆ ಶಿಫ್ಟ್ ಆಗ್ತಾರೆ. ಮದ್ವೆ ಆಗೋದೊಂದೇ ಬಾಕಿ. ತ್ರಿಷಾ ಮನೆಯಿಂದ ಬರುವಾಗ ಚಿನ್ನಾಭರಣಗಳನ್ನ ತಂದಿರ್ತಾಳೆ. ಮುಂದಿನ ದಿನಗಳಲ್ಲಿ ದುಡ್ಡಿನ ಅವಶ್ಯಕತೆ ಇದ್ರೆ ಈ ಒಡವೆಗಳನ್ನ ಮಾರಿ ದುಡ್ಡು ತಗೋಬಹುದು ಅಂತ. ನಾಳೆನೆ ಮದ್ವೆ ಆಗೋಣ, ಅಲ್ಲಿ ತನಕ ನಾನು ಹಾಸ್ಟೆಲ್ ನಲ್ಲಿ ಇರ್ತೀನಿ, ಬೆಳಗ್ಗೆ ರಿಜಿಸ್ಟರ್ ಆಫೀಸ್ಗೆ ಬಾ, ಅಲ್ಲೇ ಇಬ್ರು ಮದ್ವೆ ಆಗ್ಬಿಡೋಣ ಅಂತ. ಈಗ ದೇವ್ರು ಹೇಳ್ತಾರೆ, ನೀನು ರಿಜಿಸ್ಟರ್ ಆಫೀಸ್ಗೆ ಹೋಗ್ಬೇಡ ಅಂತ. ನೆಕ್ಸ್ಟ್ ಡೇ ತ್ರಿಷಾ ಅವನು ರಿಜಿಸ್ಟರ್ ಆಫೀಸ್ಗೆ ಬಂದಿಲ್ಲ ಅಂತ ಮನೆ ಹತ್ರ ಬಂದು ನೋಡಿದ್ರೆ ಅಲ್ಲಿ ತುಂಬಾ ಜನ ಸೇರಿರ್ತಾರೆ. ಪೊಲೀಸ್ನವರು ಕೂಡ ಇದ್ದಾರೆ. ವಿಷಯ ಏನಂದ್ರೆ ಬಾಲ ಇವಳು ಚಿನ್ನಾಭರಣಗಳನ್ನ ಕದ್ಕೊಂಡು ಎಸ್ಕೇಪ್ ಆಗಿದ್ದಾನೆ. ಲೆಟರ್ ಕೂಡ ಬರ್ದಿಟ್ಟಿರ್ತಾನೆ. ಆ ಲೆಟರ್ ನಲ್ಲಿ ಏನಿದೆ ಅಂದ್ರೆ, ಲವ್ ಗಿಂತ ದುಡ್ಡೇ ಮುಖ್ಯ, ನಿನ್ಗಿಂತ ನನ್ಗೆ ಆ ಚಿನ್ನಾಭರಣಗಳೇ ಮುಖ್ಯ ಅಂತ ಬರ್ದಿಟ್ಟಿರ್ತಾನೆ. ಪೊಲೀಸ್ ಹೇಳ್ತಾರೆ ಅವನ್ ಮೇಲೆ 7 ಕೇಸ್ ಇದೆ, ನಿಂತರನೇ ತುಂಬಾ ಜನ ಹುಡುಗಿರ್ಗೆ ಮೋಸ ಮಾಡಿದ್ದಾನೆ ಅಂತ. ತ್ರಿಷಾ ಗಾಬರಿ ಆಗುತ್ತೆ. ತುಂಬಾ ನಂಬಿದ್ದೆ, ಮೋಸ ಮಾಡ್ಬಿಟ್ನಲ್ಲ ಅಂತ.
ಕಟ್ ಮಾಡಿದ್ರೆ ಎರಡನೇ ಕತೆ ಶುರುವಾಗುತ್ತೆ. ಒಂದು ಫ್ಯಾಮಿಲಿನ ತೋರಿಸ್ತಾರೆ. ಇವ್ರ ಹೆಸರು ಅಯೋಧಿ, ದೊಡ್ಡ ಡಾನ್ ಆಗಿರ್ತಾರೆ. ಇವನ್ ಹೆಸರು ಮೈಕಲ್, ಅಯೋಧಿಗೆ ರೈಟ್ ಹ್ಯಾಂಡ್. ಇದು ಅಯೋಧಿ ಅವ್ರ ಮಗ ಐಸಾಕ್. ಮಗ ಇಲ್ಲೇ ಇದ್ರೆ ನಂತರನೇ ರೌಡಿಸಂಗೆ ಇಳಿದ್ ಬಿಡ್ತಾನೆ ಅಂತ ಜರ್ಮನಿಗೆ ಕಳ್ಸೋ ನಿರ್ಧಾರ ಮಾಡ್ತಾರೆ. ಐಸಾಕ್ ತುಂಬಾನೇ ಸೈಲೆಂಟ್ ಹುಡುಗ. ಇಲ್ಲಿದ್ರೆ ನನ್ನ ಎದುರಾಳಿಗಳಿಂದ ಇವನಿಗೆ ತೊಂದರೆ ಆಗುತ್ತೆ ಅನ್ನೋ ಭಯನೂ ಇದೆ. ಹೋಟೆಲ್ ರೆಸ್ಟ್ ರೂಮ್ ಹತ್ರ ಯಾರೋ ಇಬ್ರು ಸ್ಟ್ರೇಂಜರ್ಸ್ ಬಂದು ಅಯೋಧಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಯೋಧಿ ಅವರಿಗೆಲ್ಲ ಸರಿಯಾಗಿ ಚಾರ್ಜ್ ಮಾಡ್ತಾರೆ. ಕಟ್ ಮಾಡಿದ್ರೆ ತ್ರಿಷಾ ಅವ್ರ ತಂದೆ ಅಯೋಧಿ ಹತ್ರ ನನ್ ಮಗಳು ಒಬ್ಬನ್ನ ಲವ್ ಮಾಡ್ತಾ ಇದ್ದಾಳೆ, ಅವರಿಬ್ಬರನ್ನ ದೂರ ಮಾಡ್ಬೇಕು ಅಂದಾಗ ಅಯೋಧಿ ಕಡೆಯವರು ಬಾಲನ ಕಿಡ್ನಾಪ್ ಮಾಡ್ತಾರೆ. ಟ್ವಿಸ್ಟ್ ಏನಂದ್ರೆ ಬಾಲ ತ್ರಿಷಾ ಚಿನ್ನಾಭರಣಗಳನ್ನ ಕದ್ಕೊಂಡು ಬಂದಿಲ್ಲ. ತ್ರಿಷಾ ಅವ್ರ ತಂದೆ ಅಯೋಧಿ ಹತ್ರ ಇವ್ರ ಲವ್ ವಿಷಯನ ಹೇಳಿ ಅವರಿಬ್ಬರನ್ನ ದೂರ ಮಾಡ್ಬೇಕು ಅಂದಾಗ ಈ ಅಯೋಧಿ ಕಡೆಯವರು ಬಾಲ ಕೈಯಲ್ಲಿ ಆ ಲೆಟರ್ ನ ಬರ್ಸಿ ಪೊಲೀಸ್ ಬಾಯಲ್ಲಿ ಬಾಲ ತುಂಬಾ ಜನ ಹುಡುಗಿರ್ಗೆ ಮೋಸ ಮಾಡಿದ್ದಾನೆ ಅಂತ ಸುಳ್ಳು ಹೇಳ್ಸಿರ್ತಾರೆ. ಹೀಗ್ ಮಾಡಿದ್ರೆ ತ್ರಿಷಾ ಇವನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಅವಳೇ ದೂರ ಹೋಗ್ತಾಳೆ ಅನ್ನೋದೇ ಇವ್ರ ಪ್ಲಾನ್. ಪಾಪ ಬಾಲ ಇನ್ನೋಸೆಂಟ್. ಅವನು ರಿಕ್ವೆಸ್ಟ್ ಮಾಡ್ತಾನೆ, ನಮ್ನ ಬಿಟ್ಬಿಡಿ, ನಾವ್ ಯಾರಿಗೂ ತೊಂದರೆ ಕೊಡಲ್ಲ ಅಂತ. ಆದ್ರೆ ಇವ್ರು ಒಪ್ತಾ ಇಲ್ಲ. ಇವರೇ ಚಿನ್ನಾಭರಣಗಳನ್ನ ಕದ್ದು ಬಾಲನೆ ಕಳ್ತನ ಮಾಡಿರೋದು ಅನ್ನೋ ತರ ಫ್ರೇಮ್ ಮಾಡಿರ್ತಾರೆ. ಈಗ ಚಿನ್ನಾಭರಣಗಳನ್ನ ತ್ರಿಷಾ ಅವ್ರ ತಂದೆಗೆ ಕೊಡ್ತಾರೆ. ಟ್ರಿಗರ್ ಆಗಿದ್ದ ಬಾಲ ನಾನೇನು ತಪ್ಪು ಮಾಡಿಲ್ಲ, ನನ್ನ ಬಿಟ್ಬಿಡಿ ಅಂತ ಅಯೋಧಿ ಕುತ್ತಿಗೆಗೆ ಕತ್ತಿ ಇಟ್ಟು ಇವ್ರನ್ನೆಲ್ಲ ಹೆದರ್ಸ್ತಾ ಇದ್ದಾನೆ. ಈ ಜಗಳದಲ್ಲಿ ಅಯೋಧಿ ಕತ್ತಿನ ಭಾಗಕ್ಕೆ ಗಾಯ ಆಗುತ್ತೆ. ಅಯೋಧಿ ಕಡೆಯವರು ಬಾಲಂಗೆ ಸರಿಯಾಗಿ ಹೊಡಿತಾರೆ. ಸೊ ಅವ್ರಿಗೆ ಗಾಯ ಆಗಿರೋದ್ರಿಂದ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಸಣ್ಣ ಗಾಯ ಆಗಿದ್ರಿಂದ ಅಯೋಧಿ ಸೇಫ್. ಅದೇ ಹಾಸ್ಪಿಟಲ್ ನಲ್ಲಿ ತ್ರಿಷಾ ಅವ್ರ ತಾಯಿ ಸಿಗ್ತಾರೆ. ಯಾಕಂದ್ರೆ ಲೋ BP ಆಗಿದ್ರಿಂದ ತ್ರಿಷಾ ಅಡ್ಮಿಟ್ ಆಗಿರ್ತಾಳೆ. ಅಯೋಧಿ ತ್ರಿಷಾನ ಮೀಟ್ ಆದಾಗ ನನಗೆ ಬಾಲ ಮೇಲೆ ನಂಬಿಕೆ ಇದೆ, ಅವನು ನನ್ ಚಿನ್ನಾಭರಣಗಳನ್ನ ಕದ್ದಿರೋದಕ್ ಸಾಧ್ಯನೇ ಇಲ್ಲ, ಏನೋ ನಡೆದಿದೆ, ನಮ್ ತಂದೆ ಏನೋ ಮಾಡ್ಸಿದ್ದಾರೆ ಅಂತ. ಈಗ ಇವ್ರಿಗೆ ನಿಧಾನಕ್ಕೆ ತಪ್ಪಿನ ಅರಿವಾಗ್ತಿದೆ. ಬಾಲನ ಕಳ್ಳ ಅಂತ ಫ್ರೇಮ್ ಮಾಡಿದ್ದು ನಾವೇ, ಆದ್ರೆ ಇವಳು ಅವನ್ನ ಅಷ್ಟೊಂದು ನಂಬಿದ್ದಾಳಲ್ಲ ಅಂತ. ಅವಳಿಗೆ ಏನ್ ಉತ್ತರ ಕೊಡ್ಬೇಕು ಅಂತ ಗೊತ್ತಾಗದೆ ಹೊರಗಡೆ ಬರ್ತಾರೆ. ಆಗ್ಲೇ ಇವ್ರಿಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಇವ್ರ ಮಗ ಐಸಾಕ್ ಇದೇ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಿರೋ ಟ್ರೈನಿ ಡಾಕ್ಟರ್ನ ಲವ್ ಮಾಡ್ತಾ ಇದ್ದಾನೆ. ನಮ್ ತಂದೆ ಜಡ್ಜ್, ನಿಮ್ ತಂದೆ ಡಾನ್. ನಮ್ ಮದ್ವೆಗೆ ನಮ್ ತಂದೆ ಒಪ್ಪಲ್ಲ ಅಂತ ಹುಡುಗಿ ಹೇಳ್ತಿದ್ದಾಳೆ. ಐಸಾಕ್ ಅವ್ರ ತಂದೆಗ್ ಸರಿಯಾಗಿ ಬೈತಾ ಇದ್ದಾನೆ, ಇಂಥವ್ನಿಗ್ ಮಗನಾಗ್ ಹುಟ್ಬಿಟ್ನಲ್ಲ ಅಂತ. ಈಗ್ಲೇ ಅಯೋಧಿಗ್ ಗೊತ್ತಾಗುತ್ತೆ, ಐಸಾಕ್ ನನಗೆ ರೆಸ್ಪೆಕ್ಟ್ ಕೊಡೋ ತರ ಡ್ರಾಮಾ ಮಾಡ್ತಿದ್ದಾನೆ ಅಷ್ಟೇ, ನನ್ನಿಂದ ಅವನ್ ಸಂತೋಷ ಹಾಳಾಗ್ಬಾರ್ದು ಅಂತ. ಅದೇ ಹಾಸ್ಪಿಟಲ್ಗೆ ಬಂದಿದ್ದ ಸಂಯುತನ್ ಹತ್ರ ಗಾಡಿ ಇದ್ಯಾ, ನನ್ಗೆ ಅರ್ಜೆಂಟ್ ಕೆಲ್ಸ ಇದೆ, ನನ್ನ ಒಂದು ಕಡೆ ಡ್ರಾಪ್ ಮಾಡು ಅಂತ. ಗಾಡಿನಲ್ಲಿ ಹೋಗ್ತಾ ಇರುವಾಗ ಬಾಲಂಗ್ ಸಂಬಂಧಪಟ್ಟ ಪ್ರಿಸ್ಕ್ರಿಪ್ಷನ್ ಇರೋದ್ನ ನೋಡಿ ಅಯೋಧಿ ಇದ್ರ ಬಗ್ಗೆ ಕೇಳ್ತಾರೆ. ಆಗ ಸಂಯುತನ್ ಹೇಳ್ತಾರೆ, ಹೆಸರು ಬಾಲ, ನಮ್ ಗೋಡೌನ್ ನಲ್ಲೇ ವರ್ಕ್ ಮಾಡ್ತಾ ಇದ್ದಾನೆ, ಸ್ವಲ್ಪ ದಿನದ ಹಿಂದೆ ಮದ್ವೆ ಆಗ್ಬೇಕಿತ್ತು. ಕೊನೆ ಸಂದರ್ಭದಲ್ಲಿ ಆ ಹುಡುಗಿ ಚಿನ್ನನ ಕದ್ಕೊಂಡೋಗಿ ಜೀವನ ಹಾಳು ಮಾಡ್ಕೋಬಿಟ್ಟ. ಆದ್ರೆ ಅವನು ಆ ತರದ ವ್ಯಕ್ತಿ ಅಲ್ಲ. ರೀಸೆಂಟ್ಲಿ ಗೊತ್ತಾಯ್ತು ಅವನಿಗೆ ಕಿಡ್ಸೋಫೇನಿಯಾ ಅಂತ ಯಾವ್ದೋ ಮಾನಸಿಕ ಕಾಯಿಲೆ ಇದೆಯಂತೆ. ನಮ್ಗೆ ಚಿಕ್ಕ ವಯಸ್ಸಲ್ಲಿ ಯಾರಾದ್ರೂ ಇಷ್ಟ ಆದ್ರೆ ಅವರು ಮನ್ಸಲ್ಲೇ ಉಳ್ಕೋತಾರೆ ಅಲ್ವಾ, ಅದೇ ತರ ಅವನಿಗೆ ಲಾರ್ಡ್ ಕೃಷ್ಣ ಜೊತೆಲೇ ಇದ್ದಾನೆ ಅನ್ನೋ ತರ ಇಮ್ಯಾಜಿನೇಷನ್ ಮಾಡ್ಕೋತಾ ಇದ್ನಂತೆ. ಅದಕ್ಕೋಸ್ಕರ 4 ವರ್ಷ ಟ್ರೀಟ್ಮೆಂಟ್ ಕೂಡ ತಗೊಂಡಿದ್ದಾನೆ. ಇದನ್ ಕೇಳಿ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಅವನ್ನ ಕಳ್ಳ ಅಂತ ಫ್ರೇಮ್ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ಅದೇ ಕರ್ಮನ ಏನೋ ಗೊತ್ತಿಲ್ಲ, ನನ್ ಮಗ ನನ್ಗೆ ರೆಸ್ಪೆಕ್ಟ್ ಕೊಡ್ತಿಲ್ಲ ಅಂತ ಮನ್ಸಲ್ಲೇ ಅನ್ಕೋತಾರೆ. ಕಟ್ ಮಾಡಿದ್ರೆ ಅಯೋಧಿ ಮಗ ಲವ್ ಮಾಡ್ತಿರೋ ಹುಡುಗಿ ತಂದೆನ ಮೀಟ್ ಆಗಿ, ನಾನ್ ರೌಡಿನೇ, ಆದ್ರೆ ನನ್ ಮಗ ಆ ತರದವನಲ್ಲ, ಸದ್ಯದಲ್ಲೇ ಅವನ್ನ ಜರ್ಮನಿಗೆ ಕಳಿಸ್ತಾ ಇದ್ದೀನಿ, ನನ್ನಿಂದ ಅವರಿಬ್ಬರು ಜೀವನ ಹಾಳಾಗೋದ್ ಬೇಡ, ಮಗನಿಗೋಸ್ಕರ ನಾನು ರೌಡಿಸಂ ಬಿಡ್ತೀನಿ ಅಂತ. ನೆಕ್ಸ್ಟ್ MLA ಬಂದು ಮತ್ತೆ ಒಮೆಗಾ ಡೀಲ್ ನ ನೀವೇ ಮಾಡ್ಬೇಕಂತೆ, ಅಕ್ಕ ಇದ್ರ ಬಗ್ಗೆ ಹೇಳ್ತಿದ್ರು ಅಂತ. ಇನ್ಮೇಲೆ ನಾನು ಯಾವುದೇ ಇಲ್ಲಿಗಲ್ ಕೆಲಸ ಮಾಡಲ್ಲ. ಈ ವಿಷಯದಲ್ಲಿ MLA ಹಾಗೇನೆ ಅಯೋಧಿ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಕಟ್ ಮಾಡಿದ್ರೆ ಐಸಾಕ್ ಇಂಟರ್ವ್ಯೂ ಫೇಸ್ ಮಾಡಿ ಸೆಲೆಕ್ಟ್ ಆಗಿದ್ರಿಂದ ಜರ್ಮನಿಗೆ ಹೋಗೋದೊಂದೇ ಬಾಕಿ. ಇಂಟರ್ವ್ಯೂ ಮಧ್ಯೆ ಐಸಾಕ್ಗೆ ಒಂದು ಕಾಲ್ ಬರುತ್ತೆ. ವಿಷಯ ಏನಂದ್ರೆ ಇವ್ರ ತಂದೆ ಅಯೋಧಿನ ಪೊಲೀಸ್ನವರು ಎನ್ಕೌಂಟರ್ ನಲ್ಲಿ ಶೂಟ್ ಮಾಡ್ಬಿಟ್ರಂತೆ. ಗಾಬರಿ ಆಗಿದ್ದ ಐಸಾಕ್ ಮನೆ ಹತ್ರ ಬಂದಾಗ ಮೈಕಲ್ ಹೇಳ್ತಾನೆ, ನಿಮ್ ತಂದೆ ಫಾರ್ಮಾ ಡೀಲ್ ನ ಒಪ್ಪಿಲ್ಲ ಅಂತ ಆ MLAನೇ ಹೀಗ್ ಮಾಡ್ಸಿರೋದು, ಪೊಲೀಸ್ನವ್ರಿಗೆ ಅಣ್ಣ ಇರೋ ಜಾಗನ ಹೇಳಿರೋದು ಇವನೇ ಅಂತ. ಟ್ರಿಗರ್ ಆಗಿದ್ದ ಐಸಾಕ್ ಆ ಪೊಲೀಸ್ ಇನ್ಫಾರ್ಮರ್ಗೆ ಚುಚ್ಚಿ ಸಾಯಿಸ್ಬಿಡ್ತಾನೆ. ಸೊ ಈಗ ಇದು ಕೊಲೆ ಕೇಸ್ ಆಗಿದ್ರಿಂದ ಇವನಿಂದ ಜರ್ಮನಿಗೆ ಹೋಗಕ್ ಆಗಲ್ಲ. ಈಗ 3ನೇ ಕತೆ ಶುರು ಆಗೋದು ವಿಕ್ರಮ್ ಅನ್ನುವ ಪೊಲೀಸ್ ಅಧಿಕಾರಿಯಿಂದ. ಸೀನಿಯರ್ ನ ಮೀಟ್ ಆಗೋಕೆ ಬಂದಾಗ ಆ ಸೀನಿಯರ್ ಸಡನ್ ಆಗಿ ವಿಕ್ರಮ್ಗೆ ಶೂಟ್ ಮಾಡ್ಬಿಡ್ತಾರೆ. ಈಗ ಒಂದು ಫ್ಲಾಶ್ ಬ್ಯಾಕ್. ಆ ಸೀನಿಯರ್ಗೆ ವಿಕ್ರಮ್ ನ ಕಂಡ್ರೆ ಆಗಲ್ಲ. ಆಕ್ಚುಲಿ ಅವರು DC, ಆ DCಗೆ ವಿಕ್ರಮ್ ನ ಕಂಡ್ರೆ ಆಗೋದಿಲ್ಲ. ಯಾಕಂದ್ರೆ ವಿಕ್ರಮ್ ಮನೆಯವರು ಒಂದು ಕಾಲದಲ್ಲಿ ಇವ್ರ ಹತ್ರ ಜೀತದಾಳ ಆಗಿದ್ರು. ಆದ್ರೆ ವಿಕ್ರಮ್ ನನ್ ಸಮಕ್ಕೆ ಬೆಳೆದು ಪೊಲೀಸ್ ಅಧಿಕಾರಿ ಆಗ್ಬಿಟ್ನಲ್ಲ ಅಂತ ಇವ್ರಿಗೆ ಹೊಟ್ಟೆ ಕಿಚ್ಚು. ವಿಕ್ರಮ್ಗೆ ಎನ್ಕೌಂಟರ್ ಅಂದ್ರೆ ಆಗಲ್ಲ.
ಈ ವಿಷಯ ತಿಳ್ಕೊಂಡಿದ್ದ ಡಿಸಿ ಎನ್ಕೌಂಟರ್ ಮಾಡೋ ಜವಾಬ್ದಾರಿನ ವಿಕ್ರಮ್ಗೆನೆ ಕೊಡ್ತಾರೆ. ವಿಕ್ರಮ್ ವೈಫ್ ಹೆಸರು ಕಣ್ಮಣಿ. ಇಬ್ಬರದು ಲವ್ ಮ್ಯಾರೇಜ್. ಕಣ್ಮಣಿ ತುಂಬಾನೇ ಸೆನ್ಸಿಟಿವ್. ಅದಕ್ಕೇನೆ ವಿಕ್ರಮ್ ಎನ್ಕೌಂಟರ್ ವಿಷಯದಲ್ಲಿ ಹಿಂಜರಿತಾ ಇರ್ತಾನೆ. ವಿಕ್ರಮ್ಗೆ ಡಿಪಾರ್ಟ್ಮೆಂಟ್ ಅಲ್ಲೇ ಇನ್ನೊಬ್ರು ಫ್ರೆಂಡ್ ಇದ್ದಾರೆ. ವಿಕ್ರಮ್ ಅಕ್ಕನ್ನ ಇವರೇ ಮದುವೆ ಆಗಿರೋದು. ನಮ್ ಫ್ಯಾಮಿಲಿ ಡಿಸಿ ಫ್ಯಾಮಿಲಿಗೆ ಜೀತದಾಳಾಗಿದ್ರು. ಈಗ ನಾನ್ ಬೆಳೆದಿರೋದು ಡಿಸಿಗೆ ಇಷ್ಟ ಇಲ್ಲ. ಅದಕ್ಕೆ ನನ್ಗೇನ್ ಇಷ್ಟ ಇಲ್ವೋ ಅದನ್ನೇ ಮಾಡಿಸ್ತಾ ಇದ್ದಾರೆ. ನಾನು ಎನ್ಕೌಂಟರ್ ಮಾಡಲ್ಲ, ಬರೀ ಅಟೆಂಪ್ಟ್ ಮಾಡ್ತೀನಿ ಅಷ್ಟೇ ಅಂತ. ಮಗ ಒಳ್ಳೆ ಐಡಿಯಾ. ಆಕ್ಚುಲಿ ಒಂದು ಅಸೈನ್ಮೆಂಟ್ ಅಲ್ಲಿ ಫಸ್ಟ್ ಟೈಮ್ ಏನಾದ್ರೂ ಮಿಸ್ಟೇಕ್ ಆದ್ರೆ ಖಂಡಿತ ಬೇರೆಯವ್ರಿಗೆ ಅದೇ ಅಸೈನ್ಮೆಂಟ್ ಮಾಡೋಕೆ ಹೇಳ್ತಾರೆ. ಎನ್ಕೌಂಟರ್ ಮಾಡೋಕೆ ಹೇಳಿರೋದು ಅಯೋಧಿನ. ಸ್ಪಾಟ್ಗೆ ಹೋದ ವಿಕ್ರಮ್ ಎನ್ಕೌಂಟರ್ ಲಿಸ್ಟ್ ಅಲ್ಲಿ ಮೊದಲನೇ ಹೆಸರು ನಿಮ್ದೇ ಇದೆ, ಆದ್ರೆ ನನ್ಗೆ ಎನ್ಕೌಂಟರ್ ಆಗ್ಬರಲ್ಲ. ನಿನ್ ಗಾಡಿಗೆ ಒಂದ್ ರೌಂಡ್ ಶೂಟ್ ಮಾಡ್ತೀನಿ. ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿದ್ರೆ ಫೈರಿಂಗ್ ಮಾಡಿದಾಗ ಎಸ್ಕೇಪ್ ಆದ್ರು ಅಂತ ಹೇಳ್ತೀನಿ, ಓಕೆನಾ? ಆಗ ಮೈಕಲ್ ಹೇಳ್ತಾನೆ, ಅಣ್ಣ ಸರ್ವಿಸ್ ಮಾಡಿರೋ ಗಾಡಿ, ನಾನೇ ಗನ್ ಇಸ್ಕೊಂಡು ಶೂಟ್ ಮಾಡ್ತೀನಿ ಅಂತ. ಅಯೋಧಿ ಸರಿ ಅಂತ ಒಪ್ಕೋತಾರೆ. ಈಗ ಮೈಕಲ್ ವಿಕ್ರಮ್ ಹತ್ರ ಗನ್ ಇಸ್ಕೊಂಡು ಕಾರಿಗೆ ಶೂಟ್ ಮಾಡ್ತಾನೇನೋ ಅಂತ ಅನ್ಕೊಂಡ್ರೆ ಇಲ್ಲೇ ಒಂದು ಶಾಕಿಂಗ್ ಟ್ವಿಸ್ಟ್. ಅವನು ಅಯೋಧಿಗೆನೆ ಶೂಟ್ ಮಾಡ್ತಾನೆ. ಇದನ್ ನೋಡಿ ವಿಕ್ರಮ್ಗೆ ಗಾಬರಿ ಆಗುತ್ತೆ. ಮೈಕಲ್ ಯಾರಿಗೋ ಕಾಲ್ ಮಾಡಿ ಕೆಲ್ಸ ಮುಗೀತು ಅಂತ ಹೇಳ್ತಾನೆ. ಇಲ್ಲೇ ಇನ್ನೊಂದು ಟ್ವಿಸ್ಟ್. ಏನ್ ಗೊತ್ತಾ, ಮೈಕಲ್ಗೆ ಅಯೋಧಿನ ಕೊಲ್ಲೋದಕ್ಕೆ ಹೇಳಿರೋದು ಬೇರೆ ಯಾರು ಅಲ್ಲ, ಅದು ಐಸಾಕ್. ಯಾಕ್ ಗೊತ್ತಾ, ಇವನಿಗೆ ಜರ್ಮನಿಗೆ ಹೋಗಕ್ ಇಷ್ಟ ಇಲ್ಲ. ಅಪ್ಪನ್ ತರನೇ ದೊಡ್ಡ ಡಾನ್ ಆಗ್ಬೇಕು ಅನ್ನೋ ಆಸೆ. ಆದ್ರೆ ಇವ್ರು ಇವನ್ನ ಜರ್ಮನಿಗೆ ಕಳ್ಸೋ ಪ್ಲಾನ್ ಮಾಡಿದ್ರು. ಅದಕ್ಕೇನೆ ಎನ್ಕೌಂಟರ್ ಲಿಸ್ಟ್ ಅಲ್ಲಿ ಅಯೋಧಿ ಹೆಸರಿರೋದನ್ನ ತಿಳ್ಕೊಂಡು ಇನ್ ಕೇಸ್ ಎನ್ಕೌಂಟರ್ ಸಂದರ್ಭದಲ್ಲಿ ಏನಾದ್ರೂ ಮಿಸ್ ಆದ್ರೆ ನೀನೇ ಶೂಟ್ ಮಾಡು ಅಂತ ಐಸಾಕ್ ಮೈಕಲ್ಗೆ ಹೇಳಿರ್ತಾನೆ. ಆಮೇಲೆ ಐಸಾಕ್ ಏನು ಗೊತ್ತಿಲ್ಲದೆ ಇರೋ ತರ ಮನೆ ಹತ್ರ ಬಂದು ಇವನೇ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದು ಅಂತ ಮೈಕಲ್ ಹೇಳ್ದಾಗ ಐಸಾಕ್ ಅವನಿಗೆ ಚುಚ್ಚಿ ಕೊಲೆ ಮಾಡಿರ್ತಾನೆ. ಆಕ್ಚುಲಿ ಇದೆಲ್ಲ ಇವರಿಬ್ರು ಪ್ಲಾನ್ ನ ಒಂದು ಭಾಗ ಅಷ್ಟೇ. ಮೈಕಲ್ ವಿಕ್ರಮ್ಗೆ ಗನ್ ಕೊಟ್ಟು ಶೂಟ್ ಮಾಡಿರೋದು ನಾನು, ಆದ್ರೆ ನ್ಯೂಸ್ ನಲ್ಲಿ ನೀವೇ ಶೂಟ್ ಮಾಡಿರೋದು ಅಂತ ಬರುತ್ತೆ, ಮೆಡಲ್ ನ ನೀವೇ ತಗೊಳ್ಳಿ ಅಂತ. ಈಗ ನ್ಯೂಸ್ ನಲ್ಲಿ ಅಯೋಧಿಗೆ ವಿಕ್ರಮ್ ಶೂಟ್ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಈ ವಿಷಯ ಗೊತ್ತಾಗಿ ಕಣ್ಮಣಿ ಅಪ್ಸೆಟ್ ಆಗ್ತಾಳೆ. ಇವಳಿಗೆ ಅರ್ಥ ಮಾಡ್ಸೋಣ ಅಂತ ಅನ್ಕೋತಾನೆ, ಆದ್ರೆ ಕೇಳಕ್ ಇವಳು ರೆಡಿ ಇಲ್ಲ. ಇವ್ರೆ ವಿಕ್ರಮ್ ಅವ್ರ ಅಕ್ಕ. ಅವಾಗ್ಲೇ ಹೇಳ್ದೆ ಅಲ್ವಾ, ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರೋ ಇನ್ನೊಬ್ರು ಆಫೀಸರ್ ನ ಮದುವೆ ಆಗಿರ್ತಾರೆ. ಈಗ ನೆಕ್ಸ್ಟ್ ಎನ್ಕೌಂಟರ್ ಅಸೈನ್ಮೆಂಟ್ ನ ಡಿಸಿ ವಿಕ್ರಮ್ ಅಂಡ್ ಟೀಮ್ ಗೆ ಕೊಡ್ತಾರೆ. ಈ ಡಿಸಿ ಇನ್ನೊಂದು ಪ್ಲಾನ್ ಮಾಡಿರ್ತಾರೆ. ಅಯೋಧಿ ನಂತರ ಡಾನ್ ಆಗೋಕೆ ಟ್ರೈ ಮಾಡ್ತಿರೋ ಐಸಾಕ್ ನ ಇಟ್ಕೊಂಡು ನಿನಗೆ ಎಲ್ಲಾ ರೀತಿನಲ್ಲೂ ಸಪೋರ್ಟ್ ಮಾಡ್ತೀನಿ. ಆದ್ರೆ ಸೆಕೆಂಡ್ ಎನ್ಕೌಂಟರ್ ನಡೆಯೋ ಸಂದರ್ಭದಲ್ಲಿ ನಿಮ್ ಕಡೆಯವರು ವಿಕ್ರಮ್ ಕತೆನ ಮುಗಿಸ್ಬೇಕು ಅಂತ ಐಸಾಕ್ಗೆ ಹೇಳಿರ್ತಾರೆ. ಯಾಕಂದ್ರೆ ವಿಕ್ರಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು ಇವ್ರಿಗೆ ಇಷ್ಟ ಇಲ್ಲ. ಇನ್ನು ವಿಕ್ರಮ್ ಟೀಮ್ ಮೇಟ್ ಗೆ ಹೇಳಿರ್ತಾರೆ, ಸಿಗ್ನಲ್ ಸಿಕ್ಕದ್ಮೇಲೆ ನಾನ್ ಶೂಟ್ ಮಾಡಲ್ಲ, ನೀವೇ ಶೂಟ್ ಮಾಡ್ಬೇಕು ಅಂತ. ಈಗ ಸೆಕೆಂಡ್ ಎನ್ಕೌಂಟರ್ ಮಾಡೋಕೆ ಹೊರಟಿರೋದು ಇದೇ ಗ್ಯಾಂಗ್ ಮೇಲೆ. ಡಿಸಿ ಹೇಳಿರೋ ಪ್ಲಾನ್ ಪ್ರಕಾರ ಈ ಎನ್ಕೌಂಟರ್ ಸಂದರ್ಭದಲ್ಲಿ ಮೈಕಲ್ ಕದ್ಕೂತು ವಿಕ್ರಮ್ಗೆ ಶೂಟ್ ಮಾಡಬೇಕು. ಸೊ ಅವನು ಕಾಯ್ತಾ ಇದ್ದಾನೆ. ಈಗ ಪೊಲೀಸ್ನವರು ಹಾಗೇನೆ ಗೂಂಡಗಳ ನಡುವೆ ಫೈರಿಂಗ್ ಶುರು ಆಗುತ್ತೆ. ವಿಕ್ರಮ್ ಯಾರಿಗೂ ಶೂಟ್ ಮಾಡಿಲ್ಲ. ಟ್ವಿಸ್ಟ್ ಏನಂದ್ರೆ ವಿಕ್ರಮ್ ನ ಕೊಲ್ಲೋ ಕಾಯ್ತಾ ಇದ್ದ ಮೈಕಲ್ಗೆನೆ ವಿಕ್ರಮ್ ಟೀಮ್ ಮೇಟ್ ಶೂಟ್ ಮಾಡಿ ಸಾಯಿಸ್ಬಿಟ್ಟಿರ್ತಾರೆ. ಅಲ್ಲಿದ್ದ ಎಲ್ಲಾ ರೌಡಿಗಳ ಕಥೆನೂ ಮುಗೀತು. ನ್ಯೂಸ್ ನಲ್ಲಿ ಮತ್ತೆ ವಿಕ್ರಮ್ ಅಂಡ್ ಟೀಮ್ ರೌಡಿಗಳ ಮೇಲೆ ಎನ್ಕೌಂಟರ್ ಮಾಡಿದ್ದಾರೆ ಅಂತ ಪ್ರಸಾರ ಆಗ್ತಿದೆ. ಡಿಸಿ ಕೋಪ ಬರುತ್ತೆ. ವಿಕ್ರಮ್ ಕತೆ ಮುಗಿಸ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಎಸ್ಕೇಪ್ ಆಗ್ಬಿಟ್ಟ ಅಂತ. ಇನ್ನು ಮನೇಲಿ ಯಾಕೆ ಈ ರೀತಿ ಎನ್ಕೌಂಟರ್ ಮಾಡಿ ಸಾಯಿಸ್ತಾ ಇದ್ದೀರಾ, ಅವರು ರೌಡಿಗಳೇ ಆದ್ರೂ ಮನುಷ್ಯರೇ ತಾನೆ ಅಂತ ಕಣ್ಮಣಿ ಹಾಗೇನೆ ಅವ್ರ ತಾಯಿ ಗಲಾಟೆ ಮಾಡ್ತಾ ಇದ್ದಾರೆ. ಆ ಡಿಸಿಗೆ ನಾನು ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರ ಸಮಕ್ಕಿರೋದು ಇಷ್ಟ ಇಲ್ಲ, ಅದಕ್ಕೇನೆ ಎನ್ಕೌಂಟರ್ ಮಾಡಲ್ಲ ಅಂತ ಹೇಳಿದ್ರು ಪದೇ ಪದೇ ನನ್ಗೇನೆ ಅಸೈನ್ಮೆಂಟ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ನಾನು ಅವ್ರಿಗೆಲ್ಲ ಶೂಟ್ ಮಾಡಿಲ್ಲ, ಟೀಮ್ ಲೀಡರ್ ಆಗಿದ್ದೆ ಅಷ್ಟೇ ಅಂತ. ನೆಕ್ಸ್ಟ್ ಡೇ ವಿಕ್ರಮ್ ಅಕ್ಕನ್ ಮನೇಲಿ ಇರುವಾಗ ಅವಳು ಫ್ರೆಂಡ್ ಮನೆಗೆ ಹೋಗ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಡಿಸಿ ಇನ್ನೊಂದು ಪ್ಲಾನ್ ಮಾಡಿದ್ದಾರೆ. ಇನ್ನೊಂದು ಎನ್ಕೌಂಟರ್ ಅಸೈನ್ಮೆಂಟ್ ಇದೆ ಅಂತ ವಿಕ್ರಮ್ ನ ಕರ್ಸ್ಕೊಂಡು ಅವನಿಗೇನೆ ಶೂಟ್ ಮಾಡಿ ಒಬ್ಬ ರೌಡಿಗೆ ಎನ್ಕೌಂಟರ್ ಮಾಡೋಕೆ ಹೋದಾಗ ವಿಕ್ರಮ್ ಸತ್ತೋದ ಅನ್ನೋ ತರ ಕತೆ ಕಟ್ಟಬೇಕು ಅಂತ. ಈಗ ಡಿಸಿ ಕರೆದಿದ್ರಿಂದ ವಿಕ್ರಮ್ ಒಂದು ಕನ್ಸ್ಟ್ರಕ್ಷನ್ ಸೈಟ್ ಹತ್ರ ಬರ್ತಾರೆ. ಇದೇ ಸೀನ್ ಕತೆ ಶುರುವಾದಾಗ್ಲೇ ತೋರಿಸಿರ್ತಾರೆ. ಬಂದ ತಕ್ಷಣ ಡಿಸಿ ವಿಕ್ರಮ್ಗೆ ಶೂಟ್ ಮಾಡ್ತಾರೆ. ವಿಕ್ರಮ್ ಸತ್ತೋದ ಅನ್ಕೊಂಡು ಫೋನ್ ನಲ್ಲಿ ಬಿಸಿ ಇರುವಾಗ ವಿಕ್ರಮ್ ಎದ್ದು ಬರ್ತಾರೆ. ಇದ್ರಿಂದ ಡಿಸಿ ಗಾಬರಿ ಆಗುತ್ತೆ. ಟ್ವಿಸ್ಟ್ ಏನಂದ್ರೆ ಡಿಸಿ ಈ ತರ ಏನಾದ್ರೂ ಮಾಡ್ತಾರೆ ಅಂತ ಗೊತ್ತಿದ್ದೆ ವಿಕ್ರಮ್ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಂಡು ಬಂದಿರ್ತಾರೆ. ಇವರು ಫೋನ್ ಅಲ್ಲಿ ಮಾತಾಡ್ತಿರೋ ಗ್ಯಾಪ್ ನಲ್ಲಿ ಡಿಸಿ ಕಡೆಯವ್ರಿಗೆ ಶೂಟ್ ಮಾಡಿ ಈಗ ಡಿಸಿಗೂ ಶೂಟ್ ಮಾಡ್ತಾರೆ. ಕಟ್ ಮಾಡಿದ್ರೆ 4ನೇ ಕತೆ ಕ್ರಿಶ್ ಅನ್ನುವ ವ್ಯಕ್ತಿಯಿಂದ ಶುರುವಾಗುತ್ತೆ. ಬಡವರು ಬುದ್ಧಿವಂತರಾಗಿದ್ರು ಈ ಪ್ರಪಂಚದಲ್ಲಿ ಅವ್ರನ್ನ ಬೆಳೆಯಕ್ ಬಿಡಲ್ಲ, ಅಡ್ಡದಾರಿ ಹಿಡಿಯೋ ತರ ಮಾಡ್ತಾರೆ. ಈಗ ನಾನು ರಿಚ್ ಆಗಿದ್ದೀನಿ, ಅದಕ್ಕೆ ಕಾರಣ ನನಗಿದ್ದ ಇನ್ನೊಬ್ಬರನ್ನ ಯಾಮರ್ಸೋ ಕಲೆ. ಈಗ ಒಂದು ಫ್ಲಾಶ್ ಬ್ಯಾಕ್. UPSC ಹಾಗೇನೆ ಬ್ಯಾಂಕ್ ಎಕ್ಸಾಮ್ ಗಳನ್ನ ಬರ್ದು ಪಾಸ್ ಮಾಡಿದ್ರುನು ಹಣ ಇದ್ರೆ ಮಾತ್ರ ಕೆಲ್ಸ, ಬೇರೆ ದಾರಿ ಇಲ್ದೆ ಚೆನ್ನೈಗ್ ಬರ್ತಾನೆ. ಒಂದು ಮನೇಲಿ ವಾಚ್ಮ್ಯಾನ್ ಆಗಿ ಸೇರ್ಕೊಂಡಿರ್ತಾನೆ. ನಿಧಾನಕ್ಕೆ ಕೆಲ್ಸ ಕಲ್ತು ಚೀಫ್ ಮ್ಯಾನೇಜರ್ ಆಗ್ತಾನೆ.
ಆದ್ರೆ ಇವನು ಆಸೆ ಪಟ್ಟಂಗೆ ಕೋಟಿಗಟ್ಲೆ ಹಣ ಸಂಪಾದನೆ ಮಾಡಕ್ ಆಗಲ್ಲ. ಒಂದಿನ ಕ್ರಿಶ್ ಕೆಲಸ ಮಾಡ್ತಿದ್ದ ಓನರ್ ಯಾವ್ದೋ ಪ್ರಾಪರ್ಟಿ ಮಾರೋ ನಿರ್ಧಾರ ಮಾಡಿದ್ರು. ಅದನ್ನ ಖರೀದಿ ಮಾಡೋಕೆ ಖಲೀಲ್ ಅಂತ ಒಬ್ಬ ಬರ್ತಾನೆ. ಅವನ್ ಬಗ್ಗೆ 2-3 ದಿನ ಫುಲ್ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ತಾನೆ. ಅವನು ರೇಸ್ ಕ್ಲಬ್ ಗೆ ಹೋಗ್ತಾನೆ ಅನ್ನೋದು ಗೊತ್ತಾದ್ಮೇಲೆ ಊರಲ್ಲಿದ್ದ ಹೊಲ ಗದ್ದೆ ಮಾರಿ ದುಡ್ಡು ತಂದು ರೇಸ್ ಕ್ಲಬ್ ನಲ್ಲಿ ಮೆಂಬರ್ ಆಗ್ತಾನೆ. ಖಲೀಲ್ ನ ಕ್ಲೋಸ್ ಆಗಿ ವಾಚ್ ಮಾಡಿ ನಿಮ್ ಯೂರಿನ್ ಸೌಂಡ್ ಕೇಳಿದಾಗ ಮೇ ಬಿ ನಿಮ್ಗೆ ಕಿಡ್ನಿನಲ್ಲಿ ಸ್ಟೋನ್ ಇದೆ ಅನ್ಸುತ್ತೆ, ಒನ್ಸ್ ಚೆಕ್ ಮಾಡಿ ಅಂತ. ನೆಕ್ಸ್ಟ್ ಡೇ ನೀನ್ ಹೇಳಿದ್ದು ನಿಜ, ಡಾಕ್ಟರ್ನ ಕನ್ಸಲ್ಟ್ ಮಾಡ್ದೆ, ನನಗೆ ಕಿಡ್ನಿಲಿ ಸ್ಟೋನ್ ಇದೆಯಂತೆ, ನೀನು ತುಂಬಾನೇ ಬ್ರಿಲಿಯಂಟ್. ಹೀಗೆ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಕ್ರಿಶ್ ಏನ್ ಮಾಡಿದ್ದಾನಂದ್ರೆ ಫಸ್ಟ್ ಖಲೀಲ್ ಅಸಿಸ್ಟೆಂಟ್ ಗೆ ದುಡ್ಡು ಕೊಟ್ಟು ನಾನ್ ಹೇಳೋ ಡಾಕ್ಟರ್ ಹತ್ರನೇ ಖಲೀಲ್ ಟ್ರೀಟ್ಮೆಂಟ್ ಗೆ ಹೋಗ್ಬೇಕು. ಆಮೇಲೆ ಕ್ಲಬ್ ನಲ್ಲಿ ನಿಮ್ಗೆ ಕಿಡ್ನಿನಲ್ಲಿ ಸ್ಟೋನ್ ಇದೆ ಅನ್ಸುತ್ತೆ ಅಂತ ಸುಳ್ಳು ಹೇಳಿರ್ತಾನೆ. ಖಲೀಲ್ ಚೆಕಪ್ ಗೆ ಹೋದಾಗ ಆ ಡಾಕ್ಟರ್ ಕೈಯಲ್ಲಿ ಅವನಿಗೆ ಕಿಡ್ನಿನಲ್ಲಿ ಸ್ಟೋನ್ ಇದೆ ಅಂತ ಸುಳ್ಳು ಹೇಳ್ಸಿರ್ತಾನೆ. ಯಾಕಂದ್ರೆ ಹೇಗಾದ್ರೂ ಖಲೀಲ್ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೋಬೇಕು ಅಂತ. ಈಗ್ಲೇ ಇನ್ನೊಂದು ಟ್ವಿಸ್ಟ್, ಕ್ರಿಶ್ ಕೆಲಸ ಮಾಡ್ತಿದ್ದಾನಲ್ಲ ಇವನ್ ಓನರ್ ಯಾರು ಗೊತ್ತಾ? ಇದೇ DC. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಕೂಡ ಇದೆ. ಅದೇನಂದ್ರೆ ವಿಕ್ರಮ್ ಅವರ ಅಕ್ಕ DC ಜೊತೆಲಿ ಅಫೇರ್ ಇಟ್ಕೊಂಡಿದ್ದಾಳೆ. ಅವಳು ಇಲ್ಲಿಂದ ಹೋಗುವಾಗ ಫೋನ್ ನ ಇಲ್ಲೇ ಬಿಟ್ಟು ಹೋಗಿರ್ತಾಳೆ. ಅದ್ರಲ್ಲಿ ಹಸ್ಬೆಂಡ್ ಅಂತ ಒಂದು ನಂಬರ್ ಸೇವ್ ಆಗಿದೆ. ಆ ನಂಬರ್ಗೆ ಕ್ರಿಶ್ ಕಾಲ್ ಮಾಡಿದಾಗ ಹಸ್ಬೆಂಡ್ ಬದಲು ವಿಕ್ರಮ್ ಪಿಕ್ ಮಾಡ್ತಾರೆ. ಚತುರ್ವೇದಿ ಸರ್, ನಿಮ್ ಹೆಂಡತಿ ಫೋನ್ ನ ಮನೇಲಿ ಬಿಟ್ಟು ಹೋಗಿದ್ದಾರೆ ಅಂತ. ಆಗ್ಲೇ ವಿಕ್ರಮ್ ಗೊತ್ತಾಗಿದೆ ಅಕ್ಕ DC ಜೊತೆ ಅಫೇರ್ ಇಟ್ಕೊಂಡಿದ್ದಾಳೆ ಅಂತ. ಕ್ರಿಶ್ ಏನ್ ಅನ್ಕೊಂಡಿದ್ದಾನೆ ಅಂದ್ರೆ ಇವ್ರೆ DC ಅವ್ರ ವೈಫ್ ಅಂತ. ಅದಕ್ಕೇನೆ ಹಸ್ಬೆಂಡ್ ಅಂತ ಸೇವ್ ಆಗಿದ್ದ ನಂಬರ್ಗೆ ಕಾಲ್ ಮಾಡಿರ್ತಾನೆ. ಆಗ ವಿಕ್ರಮ್ DC ಇಲ್ಲೇ ಇದ್ದಾರೆ, ಬಿಸಿ ಇರೋದ್ರಿಂದ ನಾನ್ ಕಾಲ್ ಪಿಕ್ ಮಾಡ್ದೆ, ನಾನ್ ಅವ್ರ ಅಸಿಸ್ಟೆಂಟ್, ಆ ಫೋನ್ ತಗೊಂಡು ಇಲ್ಲಿಗೇನೆ ಬಾ ಅಂತ. ಕ್ರಿಶ್ ಬಂದಾಗ ಅದು ನಮ್ಮ ಅಕ್ಕನ್ ಫೋನ್, DC ಚತುರ್ವೇದಿ ಆಲ್ರೆಡಿ ಹೊರಟು ಬಿಟ್ರು, ನೀನು ಆ ಫೋನ್ ನನಗೆ ಕೊಡು ಅಂತ. ಆಗ ಇವನು ನಾನೊಂದ್ಸಲ DC ಕಾಲ್ ಮಾಡಿ ನೀವೇ ಅವ್ರ ಅಸಿಸ್ಟೆಂಟಾ ಅಂತ ಕನ್ಫರ್ಮ್ ಮಾಡ್ಕೋತೀನಿ ಅಂತ. ಈ ವಿಷಯದಲ್ಲಿ ಇಬ್ರಿಗೂ ಸ್ವಲ್ಪ ಜಗಳ ಆಗಿ ವಿಕ್ರಮ್ ಕ್ರಿಶ್ಗೆ ಸರಿಯಾಗಿ ಹೊಡಿತಾರೆ. ಇದನ್ನ ನೋಡಿ ಖಲೀಲ್ ಅವನಿಗೆ ಟ್ರೀಟ್ಮೆಂಟ್ ಕೊಡ್ಸಿ ಮನೆ ಕರ್ಕೊಂಡು ಬರ್ತಾನೆ. ಫ್ರೆಂಡ್ ಅಂತ ಹೇಳಿ ಫ್ಯಾಮಿಲಿ ಮೆಂಬರ್ಸ್ ಗೆ ಪರಿಚಯ ಮಾಡಿಸ್ತಾನೆ. ಸಂಜೆ ನ್ಯೂಸ್ ಅಲ್ಲಿ ವಿಕ್ರಮ್ ಅಂಡ್ ಟೀಮ್ ಎನ್ಕೌಂಟರ್ ಮಾಡ್ತಾ ಇರುವಾಗ ನಕ್ಸಲೈಟ್ ಗಳು DC ಚತುರ್ವೇದಿಗೆ ಶೂಟ್ ಮಾಡಿದ್ದಾರೆ ಅಂತ. ಇದನ್ನ ನೋಡಿ ಕ್ರಿಶ್ಗೆ ಗಾಬರಿ ಆಗುತ್ತೆ. ಕ್ರಿಶ್ ಯೋಚನೆ ಮಾಡ್ತಾನೆ, ನನ್ ಕಾಲಿಗೆ ಗಾಯ ಆಗೋ ತರ ಮಾಡಿರೋ ಇನ್ಸ್ಪೆಕ್ಟರ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು, ಇಲ್ಲ ಅಂದ್ರೆ ನಾನು ಈ ಮನೆ ಒಳಗಡೆ ಬರಕ್ ಆಗ್ತಿರ್ಲಿಲ್ಲ ಅಂತ. ಆಕ್ಚುಲಿ ವಿಕ್ರಮ್ಗೆ ಯಾವಾಗ ಅಕ್ಕ DC ಜೊತೆ ಅಫೇರ್ ಇಟ್ಕೊಂಡಿದ್ದಾಳೆ ಅನ್ನೋದು ಗೊತ್ತಾಯ್ತು. ಇನ್ನು ಈ ವಿಷಯ ಅಕ್ಕನ್ ಗಂಡನಿಗೆ ಗೊತ್ತಾದ್ರೆ ಖಂಡಿತ ಸಮಸ್ಯೆ ಆಗುತ್ತೆ ಅಂತ DC ಶೂಟ್ ಮಾಡಿ ನಕ್ಸಲೈಟ್ಸ್ ಶೂಟ್ ಮಾಡ್ಬಿಟ್ರು ಅಂತ ಕತೆ ಕಟ್ಟಿರ್ತಾರೆ. ಖಲೀಲ್ಗೆ ಬಿಸ್ನೆಸ್ ನಲ್ಲಿ ಲಾಸ್ ಆಗಿದೆ ಅನ್ನೋದನ್ನ ತಿಳ್ಕೊಂಡು ಅವನ್ ಹತ್ರ ಇದ್ದ 1 ಕೋಟಿನ ಇಟ್ಕೊಂಡು ರೇಸ್ ನಲ್ಲಿ ಬೆಟ್ಟಿಂಗ್ ಮಾಡಿ ಹಣ ಸಂಪಾದನೆ ಮಾಡ್ತಾನೆ. ಆಮೇಲೆ ಕೆಲವೊಂದು ಇಲ್ಲಿಗಲ್ ಬಿಸ್ನೆಸ್ ಗಳನ್ನ ಮಾಡಿ ಒಳ್ಳೆ ಲಾಭ ಬರೋ ತರ ಮಾಡ್ತಾನೆ. ಖಲೀಲ್ ಬೇರೆ ಏನಾದ್ರೂ ಯೋಚನೆ ಮಾಡಿ ಇವನಿಂದ ದೂರ ಆಗ್ಬಾರ್ದು ಅಂತ ಡ್ರಿಂಕ್ಸ್ ನಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿ ಕೊಟ್ಟು ಯಾವಾಗ್ಲೂ ಅವನು ಮತ್ತಲ್ಲಿರೋ ತರನೇ ನೋಡ್ಕೊಂಡಿದ್ದಾನೆ. ಕೊನೆಗೂ ಅವನಿಂದ ಇಮ್ಯಾಜಿನೇ ಮಾಡೋಕ್ ಆಗದೆ ಇರೋಷ್ಟು ಹಣ ಸಂಪಾದನೆ ಮಾಡ್ತಾನೆ. ಇದನ್ನ ನೋಡಿ ಖಲೀಲ್ಗೆ ಗಾಬರಿ ಆಗುತ್ತೆ. ಕೊನೆಗೆ ಒಂದಿನ ಖಲೀಲ್ ಸತ್ತು ಹೋಗ್ತಾನೆ. ಈ ಡಾಕ್ಟರ್ ಯಾರಂದ್ರೆ ಖಲೀಲ್ ಅವ್ರ ಚಿಕ್ಕಪ್ಪ. ಕ್ರಿಶ್ ಇವನಿಗೆ ಡ್ರಿಂಕ್ಸ್ ನಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಿದ್ರಿಂದ ಓವರ್ ಡೋಸ್ ಆಗಿ ಸತ್ತೋಗಿದ್ದಾನೆ. ಖಲೀಲ್ ಪೇರೆಂಟ್ಸ್ ಜೊತೆ ಇವನು ಒಳ್ಳೆ ರಿಲೇಶನ್ಶಿಪ್ ನಲ್ಲಿ ಇದ್ದಿದ್ರಿಂದ ನೀನು ನಮ್ಮ ಮಗನಾಗಿ ಇಲ್ಲೇ ಇರು ಅಂತ ಹೇಳ್ತಾರೆ. ಅದೇ ಇವನಿಗೂ ಬೇಕಿತ್ತು. ಆಗ್ಲೇ ಇಷ್ಟು ದಿನ ಸಂಪಾದನೆ ಮಾಡಿದ್ದ ಹಣ ಹಾಗೇನೆ ಖಲೀಲ್ ಹೆಸರಲ್ಲಿರೋ ಆಸ್ತಿ ಎಲ್ಲ ಇವನಿಗೇನೆ ಸಿಗುತ್ತೆ. ಕಟ್ ಮಾಡಿದ್ರೆ 5ನೇ ಕತೆ ಶುರುವಾಗುತ್ತೆ. ಇವ್ರ ಹೆಸರು ಸುಂದರಿ. ಒಂದು ಸ್ಕೂಲ್ ನಲ್ಲಿ ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೊಬ್ಬ ಮಗನೂ ಇದ್ದಾನೆ. ಸ್ಕೂಲ್ ಪ್ರಿನ್ಸಿಪಾಲ್ ಹೇಳ್ತಾರೆ, ಚೆನ್ನೈಯಿಂದ ನಮ್ ಜಾಗ ನೋಡಕ್ಕೆ ಯಾರೋ ಬರ್ತಾ ಇದ್ದಾರಂತೆ, ನೀನ್ ಹೋಗಿ ಜಾಗ ತೋರ್ಸು ಅಂತ. ಆಕ್ಚುಲಿ ಆ ಜಾಗನ ಪರ್ಚೇಸ್ ಮಾಡೋಕ್ ಬಂದಿರೋದು ಇದೇ ಕ್ರಿಶ್. ಬಿಸಿಲು ಜಾಸ್ತಿ ಇರೋದ್ರಿಂದ ಜ್ಯೂಸ್ ಕುಡಿತಾನೆ. ಅಲ್ಲಿಗೆ ಸುಂದ್ರಿ ಅವ್ರ ಮಗ ಹಾಗೇನೆ ಅವನ್ ಫ್ರೆಂಡ್ಸ್ ಎಲ್ಲ ಅಲ್ಲಿಗೆ ಬಂದಿದ್ರಿಂದ ಎಲ್ರಿಗೂ ಜ್ಯೂಸ್ ಕೊಡ್ತಾನೆ. ರಾತ್ರಿ ಮಗನಿಗೆ ಹೊಟ್ಟೆ ನೋವು ಶುರು ಆಗುತ್ತೆ. ಟ್ರೀಟ್ಮೆಂಟ್ ಕೊಡ್ಸೋದಕ್ಕೆ ಚೆನ್ನೈಗೆ ಕರ್ಕೊಂಡು ಬರ್ತಾರೆ. ಇವ್ರ ಮಗ ಇದ್ದ ಪಕ್ಕದ ವಾರ್ಡ್ ಅಲ್ಲೇ ಕ್ರಿಶ್ ಕೂಡ ಹೊಟ್ಟೆ ನೋವು ಅಂತ ಅಡ್ಮಿಟ್ ಆಗಿರ್ತಾನೆ. ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಖಲೀಲ್ ಅವ್ರ ಚಿಕ್ಕಪ್ಪ. ಏನು ಹೊಟ್ಟೆ ನೋವು ಆಗ್ತಿದ್ಯಾ? ಡ್ರಿಂಕ್ಸ್ ಇಂದ ಖಲೀಲ್ ಸತ್ತಿಲ್ಲ. ಅವನಿಗೆ ಎನರ್ಜಿ ಡ್ರಿಂಕ್ಸ್ ನಲ್ಲಿ ಡ್ರಗ್ಸ್ ನ ಮಿಕ್ಸ್ ಮಾಡಿ ಕೊಟ್ಟು ಸಾಯೋ ತರ ಮಾಡಿದ್ದು ನಾನೇ. ಆಸ್ತಿ ಎಲ್ಲ ನನ್ಗೆ ಬರುತ್ತೆ ಅಂತ ಅನ್ಕೊಂಡೆ, ಆದ್ರೆ ಅಷ್ಟ್ರಲ್ಲಿ ನೀನ್ ಬಂದು ಸೇರ್ಕೊಂಡಿದ್ರಿಂದ ಖಲೀಲ್ನ ಅಪ್ಪ ಅಮ್ಮ ನಿನ್ನ ಮಗನಾಗಿ ಸ್ವೀಕರಿಸ್ಬಿಟ್ರು. ಅದಕ್ಕೆ ಟ್ರಿಗರ್ ಆಗಿ ನೀನು ಸೈಟ್ ವಿಸಿಟ್ ಗೆ ಹೋಗ್ತಿದ್ಯಾ ಅನ್ನೋದು ಗೊತ್ತಾದ್ಮೇಲೆ ನೀನ್ ತಗೊಂಡೋಗಿದ್ದ ಜ್ಯೂಸ್ ನಲ್ಲಿ ಮೆಟಲ್ ಸಬ್ಸ್ಟೆನ್ಸ್ ನ ಮಿಕ್ಸ್ ಮಾಡ್ಬಿಟ್ಟೆ ಅಂತ. ಸೊ ಇದೇ ಕಾರಣಕ್ಕೆ ಆ ಜ್ಯೂಸ್ ಕುಡ್ದಿದ್ದ ಸುಂದ್ರಿ ಮಗ ಹಾಗೇನೆ ಕ್ರಿಶ್ಗೆ ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ. ಆ ಜ್ಯೂಸ್ ಕುಡ್ದಿದ್ದ ಬೇರೆ ಮಕ್ಕಳು ಕೂಡ ಈಗ ಡೇಂಜರ್ ನಲ್ಲಿ ಇದ್ದಾರೆ. ಇದನ್ ಕೇಳಿ ಕ್ರಿಶ್ಗೆ ಗಾಬರಿ ಆಗುತ್ತೆ. ಈಗ ಒಂದು ಇಂಜೆಕ್ಷನ್ ಕೊಟ್ಟು ನಿನ್ ಕತೆ ಮುಗಿಸ್ಬಿಡ್ತೀನಿ ಅಂತ. ಇದನ್ನ ಮಾತ್ರ ಕೇಳಿಸ್ಕೊಂಡಿದ್ದ ಸುಂದ್ರಿ ಇಂಜೆಕ್ಷನ್ ಕೊಟ್ಟು ಕೊಲ್ತೀನಿ ಅಂತಿದ್ದೆ ಅಲ್ವಾ ಅಂತ ಡಾಕ್ಟರ್ ಮೇಲೆನೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಬೇರೆ ಸ್ಟಾಫ್ ಗಳು ಇವಳೆ ತಪ್ಪು ಮಾಡಿದ್ದಾಳೆ ಅನ್ನೋ ತರ ಸುಂದ್ರಿ ಮೇಲೆನೆ ಅಟ್ಯಾಕ್ ಮಾಡ್ತಾರೆ. ಕ್ರಿಶ್ ಹಾಸ್ಪಿಟಲ್ ಇಂದ ಎಸ್ಕೇಪ್ ಆಗ್ತಾನೆ. ಸುಂದ್ರಿ ಹಾಗೇನೆ ಅವ್ರ ಮಗನ್ನ ಹಾಸ್ಪಿಟಲ್ ಇಂದ ಹೊರ ಹಾಕಿದ್ರಿಂದ
ಸುಂದ್ರಿ ಬೇರೊಬ್ರು ಡಾಕ್ಟರ್ ಹತ್ರ ಮಗನ್ನ ಕರ್ಕೊಂಡು ಬರ್ತಾಳೆ. ಸ್ಕೂಲ್ ನಲ್ಲಿರೋ ಎಲ್ರಿಗೂ ಅದೇ ತರ ಹೊಟ್ಟೆ ನೋವು ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಇದ್ರಿಂದ ಸುಂದ್ರಿ ಅಳ್ತಾ ಇರೋದ್ನ ಒಮೆಗಾ ಮೆಡಿಕಲ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದ್ದ ಡ್ರೈವರ್ ನೋಡ್ತಾನೆ. ಸುಂದ್ರಿ ಮಗನ್ನ ಡಾಕ್ಟರ್ ಸೇವ್ ಮಾಡ್ಬಿಡ್ತಾರೆ. ಬೇರೆ ಮಕ್ಕಳಿಗೂ ಇದೇ ತರ ಆಗಿದೆ ಅನ್ನೋದು ಗೊತ್ತಾದ್ಮೇಲೆ GH ಗೆ ಕರ್ಕೊಂಡ್ ಬಂದು ಸೇರ್ಸು ಅಂತ ಹೇಳ್ತಾರೆ. ಊರಲ್ಲಿರೋ ಎಲ್ಲಾ ಮಕ್ಕಳಿಗೂ ಇದೇ ತರ ಆಗಿದೆ ಅಂತ ಗೋಳಾಡ್ತಾ ಇರೋದ್ನ ನೋಡಿದ್ದ ಡ್ರೈವರ್ ಸುಂದ್ರಿ ಕೈಗೆ ಮೆಡಿಸನ್ ನ ಕೊಟ್ಟು, ನಮ್ಮ ಹಾಸ್ಪಿಟಲ್ ನಲ್ಲಿ ನೀವು ಫಸ್ಟ್ ಟೈಮ್ ಅಡ್ಮಿಟ್ ಮಾಡಿದ್ರಿ ಅಲ್ವಾ, ಅಲ್ಲಿ ತುಂಬಾ ಕಾಸ್ಟ್ಲಿ. ಇದ್ರಲ್ಲಿ ನಿಮ್ಮೂರಲ್ಲಿ ತೊಂದರೆಗೊಳಗಾಗಿರೋ ಎಲ್ಲಾ ಮಕ್ಕಳಿಗೂ ಸಾಕಾಗೋ ಅಷ್ಟು ಔಷಧಿ ಇದೆ. ಲೆಕ್ಕದಲ್ಲಿ ಹೆಚ್ಚು ಕಮ್ಮಿ ಆದ್ರೆ ನಾನ್ ನೋಡ್ಕೋತೀನಿ, ನೀವು ಇದನ್ನ ತಗೊಂಡೋಗಿ ಅಂತ. ಸುಂದ್ರಿ ಊರಿಗೆ ಬಂದು ಆ ಮಕ್ಕಳಿಗೆಲ್ಲ ಮೆಡಿಸನ್ ನ ಕೊಡ್ತಾರೆ. ಕಟ್ ಮಾಡಿದ್ರೆ 6ನೇ ಕತೆ ಶುರು ಆಗೋದು ಸಂಯುಕ್ತನಿಂದ. ಇವ್ರಿಗೆ 2 ಮಕ್ಕಳಿದ್ದಾರೆ. ಇದು ಅವ್ರ ಹೆಂಡತಿ ಅಮುದಿನಿ. ಸಂಯುಕ್ತನ್ ಒಮೆಗಾ ಮೆಡಿಕಲ್ಸ್ ನ ಗೋಡೌನ್ ನಲ್ಲೇ ಕೆಲಸ ಮಾಡ್ತಾ ಇರೋದು. ಇದು ಅವ್ರ ಓನರ್. ಒಂದಿನ ಪೊಲೀಸ್ನವರು ಸಂಯುಕ್ತನ್ನ ಅರೆಸ್ಟ್ ಮಾಡ್ತಾರೆ. ಯಾಕಂದ್ರೆ ನಿನ್ನೆ ಸುಂದ್ರಿ ಔಷಧಿನ ತಗೊಂಡೋಗಿದ್ರಿಂದ ಅದನ್ನ ತಿಂದು 7 ಜನ ಮಕ್ಕಳು ಸತ್ತೋಗಿದ್ದಾರೆ. ಅದೆಲ್ಲ ನಕಲಿ ಔಷಧಿ ಅಂತೆ. ಸುಂದ್ರಿಗೆ ಔಷಧಿ ಕೊಟ್ಟಿದ್ದು ಯಾರು, ಬೇರೆ ಡ್ರೈವರ್ ಅಲ್ವಾ. ಆದ್ರೆ ಒಮೆಗಾ ಮೆಡಿಕಲ್ಸ್ ನ ಓನರ್ ಎಲ್ಲಿ ನಾನ್ ಸಿಗಾಕೋತೀನಿ ಅಂತ ಹೆದ್ರಿ ಸಂಯುಕ್ತನೇ ಹಣದ ಆಸೆಗೆ ನಕಲಿ ಔಷಧಿನ ಮಾರಿ ಹಣ ಸಂಪಾದನೆ ಮಾಡ್ತಿದ್ದಾನೆ ಅಂತ ಸುಳ್ಳು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಶಾಕ್ ಆಗಿದ್ದ ಇವರು, ನಾನು ಯಾರಿಗೂ ಔಷಧಿ ಕೊಟ್ಟಿಲ್ಲ ಅಂದ್ರೂ ಪೊಲೀಸ್ನವರು ಇವ್ರ ಮಾತನ್ನ ಕೇಳ್ತಾನೆ ಇಲ್ಲ. ಈ ಓನರ್ ತನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರೋದು ಅಂತ ಪಾಪ ಸಂಯುಕ್ತನ್ಗೆ ಗೊತ್ತಿಲ್ಲ. ಆದ್ರೆ ಬಿಡುಗಡೆ ಮಾಡಿಸ್ತಾರೆ ಅಂತ ನಂಬ್ಕೊಂಡಿದ್ದಾರೆ. ಸದ್ಯಕ್ ನೀನೆ ಆ ಲೇಡಿಗೆ ಔಷಧಿ ಕೊಟ್ಟಿದ್ದು ಅಂತ ಒಪ್ಕೋ, ಆಮೇಲೆ ನಾನು ಲಾಯರ್ ಮೂಲಕ ವಾದ ಮಾಡಿಸಿ ನಿನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾರೆ. ಇವ್ರನ್ನ ನಂಬಿ ಸಂಯುಕ್ತನ್ ಹಂಗೆ ಮಾಡ್ತಾರೆ. ಕಟ್ ಮಾಡಿದ್ರೆ ಅಮುದಿನಿ, ಮನೇಲಿ ಆಫೀಸ್ಗೆ ಸಂಬಂಧಪಟ್ಟ ಡೀಟೇಲ್ಸ್ ಎಲ್ಲ ಇತ್ತು, ಅದನ್ನ ತಗೊಂಡ್ ಬಂದಿದ್ದೀನಿ, ಇದನ್ನ ನಮ್ ಲಾಯರ್ಗೆ ಕೊಡಿ ಅಂತ ಓನರ್ಗೆ ಕೊಡ್ತಾಳೆ. ಸುಂದ್ರಿಗೆ ಹೆದರ್ಸಿ ಸಂಯುಕ್ತನೇ ಔಷಧಿ ಕೊಟ್ಟಿದ್ದು ಅಂತ ಕೋರ್ಟ್ ನಲ್ಲಿ ಸುಳ್ಳು ಹೇಳ್ಸಿರ್ತಾರೆ. ಹಿಯರಿಂಗ್ ಮುಗ್ದ್ಮೇಲೆ ಸುಂದ್ರಿ ಅಮುದಿನಿನ ಮೀಟ್ ಆಗಿ, ನನಗೆ ಔಷಧಿ ಕೊಟ್ಟಿದ್ದು ನಿಮ್ ಗಂಡ ಅಲ್ಲ, ಆದ್ರೆ ಯಾರೋ ಮನೆಗ್ ಬಂದು ಈ ರೀತಿ ಸುಳ್ಳು ಹೇಳಿಲ್ಲ ಅಂದ್ರೆ ನಿನ್ ಮಗನ್ನ ಸಾಯಿಸ್ಬಿಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಬೇರೆ ದಾರಿ ಇಲ್ದೆ ಸುಳ್ಳು ಹೇಳ್ಬಿಟ್ಟೆ ಅಂತ. ಅಮುದಿನಿ ಗೊತ್ತಾಗುತ್ತೆ ಗಂಡ ಕೆಲಸ ಮಾಡ್ತಿರೋ ಓನರ್ರೇ ಡಬಲ್ ಗೇಮ್ ಆಡ್ತಿರೋದು ಅಂತ. ಕೊನೆಗೆ ಕೋರ್ಟ್ ಸಂಯುಕ್ತನ್ಗೆ ಗಲ್ಲು ಶಿಕ್ಷೆ ವಿಧಿಸುತ್ತೆ. ಅಮುದಿನಿ ಓನರ್ ಮನೆ ಹತ್ರ ಹೋಗಿ ಗಲಾಟೆ ಮಾಡ್ತಾಳೆ. ಏನು ತಪ್ಪು ಮಾಡ್ದೇ ಇರೋ ನನ್ ಗಂಡನ್ನ ಜೈಲಿಗೆ ಕಳಿಸ್ಬಿಟ್ರಿ, ನಕಲಿ ಔಷಧಿ ಮಾರಾಟ ಮಾಡ್ತಿರೋದು ನೀವೇ ಅಲ್ವಾ ಅಂತ. ಓನರ್ ಕಡೆಯವರು ಅಮುದಿನಿಗೆ ಸರಿಯಾಗಿ ಟಾರ್ಚರ್ ಮಾಡ್ತಾರೆ. ಕಟ್ ಮಾಡಿದ್ರೆ ಆ ಡ್ರೈವರ್ ಸಂಯುಕ್ತನ್ನ ಮೀಟ್ ಆಗಿ, ಔಷಧಿ ಕೊಟ್ಟಿದ್ದು ನಾನೇ, ಅದು ನಕಲಿ ಔಷಧಿ ಅಂತ ನನಗ್ ಗೊತ್ತಿರ್ಲಿಲ್ಲ, ಹಾಗೇನೆ ನಾನೇ ಅದನ್ನ ಲೇಡಿ ಕೊಟ್ಟಿದ್ದು ಅಂತಾನು ಓನರ್ಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ನಿನ್ನ ಸಿಕ್ಸ್ಬಿಟ್ರು. ನಾನು ಸತ್ಯ ಹೇಳಕ್ಕೆ ಟ್ರೈ ಮಾಡಿದಾಗ ಹೆಂಡತಿ ಮಕ್ಕಳನ್ನ ಕೊಂದ್ಬಿಡ್ತೀವಿ ಅಂತ ಹೆದರ್ಸಿ ನಿನ್ ವಿರುದ್ಧನೇ ಹೇಳಿಕೆ ಕೊಡೋ ತರ ಮಾಡ್ಬಿಟ್ರು ಅಂತ. ಅಮುದಿನಿ ಕೂಡ ಓನರ್ ನಮ್ಗೆ ಯಾಮಾರ್ಸ್ಬಿಟ್ಟ ಅಂತ ಕೇಳಕ್ಕೆ ಹೋದಾಗ ಅವಳ ಮೇಲೆ ಹಲ್ಲೆ ಮಾಡಿದ ವಿಷಯನ ಹೇಳ್ತಾಳೆ. ಇದನ್ ಕೇಳಿ ಸಂಯುಕ್ತನಿಗೆ ಶಾಕ್ ಆಗುತ್ತೆ. ಹೇಗಾದ್ರೂ ಗಂಡನ್ನ ಉಳಿಸ್ಕೋಬೇಕು ಅಂತ ಅಮುದಿನಿ ಒಬ್ರು ಲಾಯರ್ನ ಹೈರ್ ಮಾಡ್ತಾರೆ. ಆದ್ರೆ ಸಂಯುಕ್ತನ್ ನಿರಪರಾಧಿ ಅಂತ ಪ್ರೂವ್ ಮಾಡೋಕೆ ಯಾವುದೇ ಆಧಾರಗಳಿಲ್ಲ. ನಾಳೆನೆ ಸಂಯುಕ್ತನ್ಗೆ ಗಲ್ಲು ಶಿಕ್ಷೆ. ಅಮುದಿನಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆ ಮೆಡಿಸನ್ ಕೊಟ್ಟಿದ್ದ ಇನ್ನೊಬ್ಬ ಡ್ರೈವರ್ ಹೇಗಾದ್ರೂ ಸಂಯುಕ್ತನ ಕಾಪಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ. ಆಗ ಅಮುದಿನಿ ಹೇಳ್ತಾಳೆ, ಆ ದಿನ ನಾನು ಆಫೀಸ್ಗೆ ಸಂಬಂಧಪಟ್ಟ ಫೈಲ್ಸ್ ನೆಲ್ಲ ತಗೊಂಡು ಓನರ್ ಹತ್ರ ಹೋದಾಗ ಈ ಯೆಲ್ಲೋ ಕಲರ್ ಫೈಲ್ ನ ನೋಡಿದ್ರು. ನಾನು ಆ ಫೈಲ್ ಕೊಟ್ಟು ಇನ್ನೇನು ಗೇಟ್ ಇಂದ ಮುಂದೆ ಬರ್ಬೇಕು ಅನ್ನೋ ಅಷ್ಟ್ರಲ್ಲಿ ಈ ಯೆಲ್ಲೋ ಕಲರ್ ನ ಫೈಲ್ ಏನಾದ್ರೂ ಒಳ್ಳೆ ಲಾಯರ್ ಕೈಗೆ ಸಿಕ್ಕಿದ್ರೆ ನಮ್ ಕತೆ ಅಷ್ಟೇ. ಈ ಫೈಲ್ ಹೇಗೆ ಸಂಯುಕ್ತನ್ ಮನೇಲಿ ಇತ್ತು ಅಂತ ಗಲಾಟೆ ಮಾಡ್ತಾ ಇದ್ರು. ನನಗೆ ಅನ್ನಿಸ್ತಾ ಇದೆ ಆ ಫೈಲ್ ಅಲ್ಲಿ ಏನೋ ಇದೆ ಅಂತ. ಇದನ್ ಕೇಳಿ ಡ್ರೈವರ್ ಈ ವಿಷಯನ ಮೊದ್ಲೇ ಹೇಳಕ್ ಏನಾಗಿತ್ತು ನಿಮ್ಗೆ ಅಂತ ಅಲ್ಲಿಂದ ಎದ್ದು ಹೊರಗಡೆ ಬರ್ತಾನೆ. ಆಕ್ಚುಲಿ ಆ ಫೈಲ್ ಆಫೀಸ್ ನಲ್ಲೇ ಇತ್ತು. ಆದ್ರೆ ಬಾಲ ಆ ದಿನ ತ್ರಿಷಾ ಇಂಟರ್ವ್ಯೂಗೆ ಬಂದು ಅವಳ ಫೈಲ್ ನ ಮರ್ತು ಹೋಗಿದ್ರಿಂದ ಅದನ್ನ ಕೊಡುವಾಗ ಮರ್ತು ಆ ಎಲ್ಲೋ ಫೈಲ್ ನ ಕೂಡ ಎತ್ಕೊಂಡೋಗಿ ಕೊಟ್ಟಿರ್ತಾನೆ. ತ್ರಿಷಾ ನಂದಲ್ಲ ಅಂತ ರಿಟರ್ನ್ ಕೊಟ್ಟಾಗ ನೆಕ್ಸ್ಟ್ ಡೇನೆ ಆ ಫೈಲ್ ನ ತಗೊಂಡು ಆಫೀಸ್ಗೆ ಹೋಗ್ತಾನೆ. ಆದ್ರೆ ಅವರೆಲ್ಲ ಫೈಲ್ ಕಾಣಿಸ್ತಾ ಇಲ್ಲ ಅನ್ನೋ ಟೆನ್ಷನ್ ನಲ್ಲಿ ಇವನ್ ಕೈಯಲ್ಲಿ ಅದೇ ಫೈಲ್ ಇದೆ ಅಂತಾನು ಗೊತ್ತಿಲ್ದೆ ನೀನು ಆಮೇಲೆ ಬಾ ಅಂತ ಕಳ್ಸಿರ್ತಾರೆ. ಆಮೇಲೆ ಈ ಫೈಲ್ ಹೇಗೋ ನನ್ ಕೈಗೆ ಬಂದ್ಬಿಡ್ತು, ಆಫೀಸ್ ನಲ್ಲೆಲ್ಲ ಬಿಸಿ ಇರೋದ್ರಿಂದ ಕಳಿಸ್ಬಿಟ್ರು ಅಂದಾಗ ಸಂಯುಕ್ತನ್ ಅದನ್ನ ಡ್ರೈವರ್ಗೆ ಹೇಳಿ ಗಾಡಿಲಿ ಇಡೋದಕ್ಕೆ ಹೇಳಿರ್ತಾರೆ. ಅಂದ್ರೆ ಆ ಫೈಲ್ ನ ಸಂಯುಕ್ತನೇ ಮನೆಗೆ ಎತ್ಕೊಂಡು ಹೋಗಿರೋದು. ಆಮೇಲೆ ಸಂಯುಕ್ತನ್ ಅರೆಸ್ಟ್ ಆದಾಗ ಲಾಯರ್ಗೆ ಕೊಡಕ್ಕೆ ಅಂತ ಅಮುದಿನಿ ಅದೇ ಫೈಲ್ ನ ತಂದು ಓನರ್ಗೆ ಕೊಟ್ಟಿರ್ತಾಳೆ. ಆಕ್ಚುಲಿ ಅದೇ ಫೈಲ್ ನಲ್ಲೇ ಇವ್ರು ನಕಲಿ ಔಷಧಿ ಮಾರಾಟ ಮಾಡ್ತಿರೋದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ. ಈಗ ಡ್ರೈವರ್ಗೆ ಅಮುದಿನಿಯಿಂದ ಆ ಫೈಲ್ ವಿಷಯ ಗೊತ್ತಾಗಿದ್ರಿಂದ ಹೇಗೂ ಅವನು ಅದೇ ಕಂಪ್ನಿನಲ್ಲೇ ಕೆಲಸ ಮಾಡ್ತಿರೋದು ಅಲ್ವಾ, ಮೆಡಿಸಿನ್ ಇಡೋಕೆ ಬಂದೆ ಅಂತ ಸುಳ್ಳು ಹೇಳಿ ಆ ಫೈಲ್ ನ ಕಂಡು ಹಿಡಿದು ಅಮುದಿನಿ ಹೈರ್ ಮಾಡಿದ್ದ ಲಾಯರ್ಗೆ ಕೊಡ್ತಾನೆ. ಅದನ್ನ ತಗೊಂಡು ರಾತ್ರಿನೇ ಜಡ್ಜ್ ನ ಮೀಟ್ ಆದಾಗ ಅವ್ರು ಇಮಿಡಿಯೇಟ್ಲಿ ಒಮೆಗಾ ಮೆಡಿಕಲ್ಸ್ ಓನರ್ ನ ಅರೆಸ್ಟ್ ಮಾಡಬೇಕು, ಹಾಗೇನೆ ಸಂಯುಕ್ತನ್ನ ರಿಲೀಸ್ ಮಾಡಿ ನಾಳೆ ಅವ್ರಿಗೆ ಗಲ್ಲು ಶಿಕ್ಷೆ ಆಗ್ಬಾರ್ದು ಅಂತ ಆದೇಶ ಕೊಡ್ತಾರೆ. ಸೊ ಸಂಯುಕ್ತನ್ ಸೇಫ್, ಅಮುದಿನಿಗೆ ಹೋದ್ ಜೀವ ಬಂದಂಗೆ ಆಗುತ್ತೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ
ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.